ಹರೇ ಕೃಷ್ಣ. ಇವತ್ತು ನಾನು ಬಸಳೆ ಸೊಪ್ಪಿಂದ ಸಾಂಬಾರು ಮಾಡ್ತಾಯಿದ್ದೀನಿ. ಬಸಳೆ ಸೊಪ್ಪು ನೋಡಿ ಈ ಥರ ಬಳ್ಳಿಯಾಗಿ ಬೆಳ್ಕೊಂಡಿರುತ್ತೆ. ಇದರಲ್ಲಿ ಸಾಕಷ್ಟು ಉಪಯೋಗಗಳಿದೆ. ಇದರಲ್ಲಿ ವಿಟಮಿನ್ ಎ ಸಮೃದ್ಧವಾಗಿರುತ್ತದೆ. ಆಮೇಲೆ ವಿಟಮಿನ್ಸ್ ಎ ಬಿ ಸಿ ಹೇರಳವಾಗಿ ಇರುತ್ತದೆ. ಕ್ಯಾಲ್ಶಿಯಂ ಕೂಡ ಇರುತ್ತೆ ಇದರಲ್ಲಿ. ಆಮೇಲೆ ನಮಗೇನಾದ್ರೆ ಬಾಯಲ್ಲಿ ಹುಣ್ಣಾಗಿದ್ದರೆ ನಾವು ಇದನ್ನು ಬಸಳೆ ಸೊಪ್ಪು ತಿಂದರೆ ಕಡಿಮೆ ಆಗುತ್ತೆ. ಇದು ನಮ್ಮ ಚಿಕ್ಕ ಚಿಕ್ಕ ಜಾಗದಲ್ಲೇ ಕೂಡ ಬೆಳ್ಕೋಬೋದು. ಒಂದು ಕಾಂಡ ಕಟ್ ಮಾಡಿ ಹಾಕಿದರೆ ಸಾಕು, ತುಂಬ ಹೇರಳವಾಗಿ ಬೆಳೆಯುತ್ತೆ ಈ ಬಸಳೆ ಸೊಪ್ಪಿನ ಬಳ್ಳಿ. ಇದು ಕಾಂಡ ಕೂಡ ನಾವು ಎಸೆಯೋದು ಬೇಡ. ಇದನ್ನು ನುಗ್ಗೆಕಾಯಿ ಥರ ನಾವು ಕಟ್ ಮಾಡಿ ಬೇಳೆ ಜೊತೆ ಬೇಯಿಸ್ಕೋಬೋದು. ಒಂದೊಂದ್ಸಲ ಎಲೆ ಹಿಂಭಾಗ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ, ಅದು ನೋಡಿ ನಾವು ತಗೋಬೇಕು. ನೋಡಿ ನಾನು ಈ ಬಸಳೆ ಸೊಪ್ಪೆಲ್ಲ ಈಗ ಕಿತ್ಕೊಂಡ್ಬಂದಿದ್ದೀನಿ. ಇದನ್ನು ಎಲೆ ಹಿಂಭಾಗ ಎಲ್ಲ ಚೆನ್ನಾಗಿ ನೋಡಿ, ಯಾಕಂದರೆ ಒಂದೊಂದ್ಸಲ ಚಿಕ್ಕ ಚಿಕ್ಕದು ಹುಳ ಇರುತ್ತೆ, ಅದೆಲ್ಲ ನೋಡಿ ಚೆನ್ನಾಗಿರೋ ಬಸಳೆ ಸೊಪ್ಪನ್ನು ನಾನು ತೊಗೊಂಡು ಬಂದಿದ್ದೀನಿ. ಇದನ್ನೆಲ್ಲ ಈಗ ನಾನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೊಳೆಯೋಣ. ಈ ಬಸಳೆ ಸೊಪ್ಪು ಒಂಥರ ಬಳ್ಳಿ ರೂಪದಲ್ಲಿರುತ್ತದೆ. ಇದರಲ್ಲಿ ಸಾಕಷ್ಟು ಪೋಷಕಾಂಶ ಕೂಡ ಇರುತ್ತೆ. ವಿಶೇಷವಾಗಿ ಈ ಬಸಳೆ ಸೊಪ್ಪಿನ ಎಲೆಯಲ್ಲಿ, ಕಾಂಡದಲ್ಲಿ ಕೂಡ ನಾವು ದಿನ ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ, ವಾರಕ್ಕೊಮ್ಮೆ ಆದರೂ ಈ ಥರ ಸಾಂಬಾರು, ಇದರಲ್ಲಿ ಪಲ್ಯ ಎಲ್ಲ ಮಾಡಿಕೊಂಡು ನಾವು ತಿನ್ಬೋದು. ಇದರಲ್ಲಿ ತಂಬುಳಿ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ತಂಪು ಕೂಡ. ನೋಡಿ ನಾನೀಗ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿತಾ ಇದ್ದೀನಿ. ಇದನ್ನು ಒಂದು 2-3 ಸಲ ಚೆನ್ನಾಗಿ ನೀರಲ್ಲಿ ಹಾಕಿ ತೊಳೆದ್ಬಿಡೋಣ. ಇದನ್ನು ಇದು ಕಾಂಡ ನೋಡಿ, ನಾನೀಗ ಎಲೆ ಕಾಂಡದಲ್ಲಿ ಎಲೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ. ಇದು ನುಗ್ಗೆಕಾಯಿ ಥರ ಕಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಈ ಥರ ನಾವು ಕಟ್ ಮಾಡ್ಕೊಂಬಿಡೋಣ. ಇದು ಕಾಂಡ ಕೂಡ ನಾವು ಎಸೆಯೋದು ಬೇಡ. ಈಗ ಸೊಪ್ಪು ಕೂಡ ಹೆಚ್ಕೊಳ್ಳೋಣ. ಆಗಲೇ ನಾನು ತೊಳೆದಿಟ್ಟಿದ್ನವಲ್ಲ ಬಸಳೆ ಸೊಪ್ಪು, ಅದನ್ನು ಕೂಡ ಸಣ್ಣ ಸಣ್ಣಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ನಾನು ಬಸಳೆ ಸೊಪ್ಪೆಲ್ಲ ಹೆಚ್ಚಿದ್ನಲ್ಲ, ಅದ್ರ ಜೊತೆಗೆ ಹೀರೆಕಾಯಿ ಕೂಡ ಹಾಕ್ತಾಯಿದ್ದೀನಿ. ಮೊನ್ನೆ ನಾನು SSY ಕ್ಲಾಸಿಗೆ ಸೇರಿಕೊಂಡಿದ್ದೆ. ಅಲ್ಲಿ ಜಾಸ್ತಿ ತರಕಾರಿಗಳನ್ನೇ ನಮಗೆ ತಿನ್ನೋಕೆ ಹೇಳ್ತಾಯಿದ್ರು. ಆವಾಗಿಂದ ನಾನು ಏನೇ ಸಾಂಬಾರು ಮಾಡಿದ್ರು ಸಾರಲ್ಲಿ ಸ್ವಲ್ಪ ತರಕಾರಿ ಜಾಸ್ತಿ ಹಾಕ್ತೀನಿ. ಈಗ ಹೀರೆಕಾಯಿ ಕೂಡ ನಾನು ಹಾಕ್ತಾಯಿದ್ದೀನಿ. ಹೀರೆಕಾಯಿ, ಬೀನ್ಸು, ಕ್ಯಾರೆಟು ಕೂಡ ಹಾಕ್ತಾಯಿದ್ದೀನಿ. ಈಗ ಒಂದು ಈರುಳ್ಳಿ ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಒಂದೆರಡು ಟಮಟೆ ಕೂಡ ನಾನು ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ನೋಡಿ, ಬಸಳೆ ಸೊಪ್ಪು, ಈರುಳ್ಳಿ, ಟಮಟೆ ಹಣ್ಣು ಕೂಡ ನಾನು ಹೆಚ್ಚಿಟ್ಕೊಂಡೆ. ಈಗ ಸ್ವಲ್ಪ ಬೀನ್ಸ್ ಕೂಡ ನಾನು ಹಾಕ್ತಾಯಿದ್ದೀನಿ. ಬೀನ್ಸು, ಕ್ಯಾರೆಟು ಕೂಡ ನಾನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿ ನೋಡಿ. ಇದರಲ್ಲಿ ಪಲ್ಯ ಕೂಡ ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ. ಕ್ಯಾರೆಟ್ ಎಲ್ಲ ನೋಡಿ ಹೀಗೆ ಕಟ್ ಮಾಡಿಕೊಂಡು ಅದಕ್ಕೆಲ್ಲ ಬೆರೆಸ್ತಾ ಇದ್ದೀನಿ ತರಕಾರಿ ಜೊತೆ. ನೋಡಿದ್ರಲ್ಲ, ಬಸಳೆ ಸೊಪ್ಪು, ಈರುಳ್ಳಿ, ಟೊಮೆಟೊ ಹಣ್ಣು, ಕ್ಯಾರೆಟು, ಬೀನ್ಸು ಹಾಕಿದ್ದೀನಿ. ಇದನ್ನೆಲ್ಲ ನಾವೀಗ ಬೇಳೆ ಜೊತೆ ಬೇಯಿಸ್ಕೊಂಬಿಡೋಣ. ನಾನು ಟೀ ಕುಡಿಯೋ ಲೋಟದಲ್ಲಿ 2 ಗ್ಲಾಸ್ ಬೇಳೆ ಹಾಕ್ತಾಯಿದ್ದೀನಿ. ನೋಡಿರಿ ಈ ಥರ.
ಇದಕ್ಕೀಗ ಬೇಳೆ ಎಲ್ಲ ಚೆನ್ನಾಗಿ ತೊಳೆದ ಮೇಲೆ ಇದಕ್ಕೆ ತರಕಾರಿ ಬೆರೆಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈಗ ಬೇಳೆ ಜೊತೆ ಹೆಚ್ಚಿರೋ ತರಕಾರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಒಂದೆರಡು ಕೂಗಿಸ್ಕೊಂಬರೋಣ ಇದನ್ನು ನಾವೀಗ. ಈಗ ಒಗ್ಗರಣೆ ಹಾಕೋಣ. ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೀಗ ಸಾಸಿವೆ ಹಾಕೋಣ. ಆ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಜೀರಿಗೆ ಕೂಡ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗು ಕೂಡ ಹಾಕ್ತಾಯಿದ್ದೀನಿ ನಾನು. ಕರಿಬೇವು ಹಾಕೋಣ. ಆಮೇಲೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಣ ಒಗ್ಗರಣೆಗೆ. ಈಗ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸಾಂಬಾರು ಪೌಡ್ರು, ನಾವು ಸಾರಿಗಂತ ಮಾಡ್ಕೊಂಡಿರ್ತೀವಲ್ಲ ಸಾಂಬಾರು ಪೌಡ್ರು, ಅದು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರು, ಸ್ವಲ್ಪ ಹುಣಸೆ ಹುಳಿ, ಬೆಲ್ಲ, ಕಾಯಿ ತುರಿ ಹಾಕ್ತಾಯಿದ್ದೀನಿ. ಈಗ ಇದೆಲ್ಲ ನೋಡಿ ಬೆಂದಿದೆ. ಈಗ ಆಗಲೇ ನಾನು ಬೇಳೆ ತರಕಾರಿ ಎಲ್ಲ ಬೇಯಿಸೋಕ್ಕಿಟ್ಟಿದ್ನಲ್ಲ, ಇದು ಚೆನ್ನಾಗಿ ಬೆಂದಿದೆ. ಅದನ್ನೆಲ್ಲ ಈಗ ಇದಕ್ಕೆ ಬೆರೆಸ್ಬಿಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಉಪ್ಪು ಕೂಡ ನಾನು ಹಾಕಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಹಿತವಾಗಿರಲಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೋಣ. ಇದು ಅನ್ನಕ್ಕೂ ಕೂಡ ಬರುತ್ತೆ, ಆಮೇಲೆ ಮುದ್ದೆಗೂ ಕೂಡ ಬರುತ್ತೆ. ಬಸಳೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ದಿನ ಇದು ತಿನ್ನೋಕ್ಕಾಗಲಿಲ್ಲ ಅಂದರೆ ವಾರಕ್ಕೊಮ್ಮೆ ಆದರೂ ಈ ಥರ ನಾವು ಬಸಳೆ ಸೊಪ್ಪು ತಿಂತಾಯಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಇದು ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಬಸಳೆ ಸೊಪ್ಪು. ಅದು ಕಾಂಡ ಕೂಡ ನೋಡಿ ನಾನು ನುಗ್ಗೆಕಾಯಿ ಥರ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನೀಗ ಚೆನ್ನಾಗಿ ಕುದಿಸ್ಬೋಣ ನಾವು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈಗ ಇದು ಚೆನ್ನಾಗಿ ಕುದ್ದಿದೆ. ಒಂದು ಪ್ಲೇಟ್ ಮುಚ್ಚಿಬಿಡೋಣ ಇದಕ್ಕೀಗ. ಈಗ ಸಾಂಬಾರು ರೆಡಿ ಆಯಿತು. ಈಗ ಬಸಳೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ. ನೋಡಿ, ನಾನು ಬಸಳೆ ಸೊಪ್ಪೀಗ ಸಣ್ಣಕ್ಕೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, ಟಮಟೆ ಹಣ್ಣು, ಈರುಳ್ಳಿ, ಕರಿಬೇವು ಸೊಪ್ಪು, ಇಷ್ಟು ನಾನು ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೋಣ. ಈಗ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ನಾನು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಇಂಗು ಕೂಡ ಒಗ್ಗರಣೆಗೆ ಹಾಕಿದ್ದೀನಿ. ಈರುಳ್ಳಿ ಕೂಡ ಹಾಕೋಣ, ಸ್ವಲ್ಪ ಕರಿಬೇವು ಕೂಡ ಹಾಕೋಣ ಇದಕ್ಕೆ. ಈಗೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡೋಣ ಅದನ್ನ. ಇದು ಸ್ವಲ್ಪ ಬೆಂದಾದಮೇಲೆ ಆಗಲೇ ಬಸಳೆ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಮಿಕ್ಸ್ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹಾಗೆ ಬಸಳೆ ಸೊಪ್ಪು ಹಾಕಿದ ಮೇಲೆ ಈ ಒಗ್ಗರಣೆ ಜೊತೆಗೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಈಗ ಟಮಟೆ ಹಣ್ಣು ಕೂಡ ಹಾಕೋಣ ಇದಕ್ಕೆ. ಟಮಟೆ ಹಣ್ಣು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪಲ್ಯ ಕೂಡ ಚಪಾತಿಗೂ ಮಾಡ್ಕೋಬೋದು, ರೊಟ್ಟಿಗೂ ಕೂಡ ಈ ಥರ ಬಸಳೆ ಸೊಪ್ಪು ಸಿಕ್ಕಾಗ ನಾವು ಪಲ್ಯ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಬೆಸ್ತಾ ಇದ್ದೀನಿ. ಈಗ ನಾನು ಹಿಂದಿನ ವಿಡಿಯೋದಲ್ಲಿ ಬಸಳೆ ಸೊಪ್ಪಿನ ಪಲ್ಯ ಮಾಡೋದು ತೋರಿಸಿದ್ದೆ. ಈಗ ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈಗ ಸ್ವಲ್ಪ ಇದು ಬೆಂದಿದೆ. ಬೆಂದಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರಿಗೆ ಹಾಕೋ ಪೌಡ್ರ್ ಇರುತ್ತಲ್ಲ ಅದು ಹಾಕೋಣ. ಆಮೇಲೆ ಖಾರದ ಪುಡಿ, ಸ್ವಲ್ಪ ರಸಮ್ ಪೌಡ್ರು ನಾನು ಕೂಡ ಹಾಕಿದ್ದೀನಿ ಇದಕ್ಕೆ. ಆಮೇಲೆ ಅರಿಶಿನ ಪೌಡ್ರು ಕೂಡ ಹಾಕಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡೋಣ ಇದನ್ನು. ರುಚಿಗೆ ಉಪ್ಪು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಸಕ್ಕರೆ ಕೂಡ ನಾನು ಹಾಕ್ತಾಯಿದ್ದೀನಿ. ಸಕ್ಕರೆ ಇಲ್ಲ ಬೆಲ್ಲ ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕ್ಕೋಬೋದು. ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈಗ ಬಸಳೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇದು ಕೂಡ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ಇದ್ರದ್ದು ತಿಳಿ ಎಲ್ಲ ತೆಗೆದುಬಿಟ್ಟು ಒಂದು ಸೂಪ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ಇದು. ನೋಡಿ ಅದ್ರ ತಿಳಿ ಎಲ್ಲ ಸ್ವಲ್ಪ ತೆಗೆದಿದ್ದೀನಿ, ಭಾಳ ತೆಗೆದಿಲ್ಲ. ಇದಕ್ಕೆ ಸ್ವಲ್ಪ ನಾನು ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಮುದ್ದೆಗೆ, ಅನ್ನಕ್ಕೆ ಕೂಡ. ಇದು ನೋಡಿ ಇದಕ್ಕಿಂತ ಸ್ವಲ್ಪ ಪಲ್ಯ ಮಿಕ್ಸ್ ಮಾಡೋಣ. ಇದಾಗೆ ಕುಡಿಯೋಕ್ಕೂ ಕೂಡ ಬಿಸಿ ಬಿಸಿ ಇದು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಲ್ಯನೂ ಕೂಡ ಕಲಿಸ್ಕೊಂಡು ತಿನ್ಬೋದು. ಆಗಲೇ ನಾನೊಂದು ಬಸಳೆ ಸೊಪ್ಪಿಗೆ ಒಂದು ಸೂಪ್ ಅಂತ ತೋರಿಸಿದ್ನಲ್ಲ, ಹಾಲು ಮಿಕ್ಸ್ ಮಾಡಿದ್ದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ. ಇದಕ್ಕೆ ಆಲೂಗಡ್ಡೆ ಹಾಕ್ಕೊಳ್ಳಿ, ಇನ್ನೂ ತುಂಬ ರುಚಿಯಾಗಿರುತ್ತೆ.
ಅಂದರೆ ಬೇಳೆ ಎಲ್ಲ ಬೇಯಿಸುವಾಗ ಒಂದು ಆಲೂಗಡ್ಡೆ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಈಗ ಸಾಂಬಾರು ರೆಡಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೇಗಿದೆ ಬಸಳೆ ಸೊಪ್ಪಿನ ಸಾಂಬಾರು, ಪಲ್ಯ, ಅದ್ರ ಸೂಪ್ ಅಂತ ಹೇಳ್ತೀರಲ್ವ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಮಾಡಿ ನೋಡಿ. ನೋಡಿದ್ರೆ ಬಸಳೆ ಸೊಪ್ಪಿನ ಪಲ್ಯ, ಬಸಳೆ ಸೊಪ್ಪಿನ ಸಾಂಬಾರು, ಬಸಳೆ ಸೊಪ್ಪಿನ ಸೂಪ್ ಕೂಡ ಸೈಡಿಗೆ ಮಾಡಿಟ್ಟಿದ್ದೀವಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಬಸಳೆ ಸೊಪ್ಪೆಲ್ಲೂ ಸಿಕ್ಕರೂ ಬಿಡೋಕ್ಕೆ ಹೋಗ್ಬೇಡಿ, ಈ ಥರ ಅಡುಗೆ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ.